ಓಯ್ ಗುರು ಹೋಗಿ ಬುಕ್ ಮಾಡ್ಕೊಂಡ್ಬಿಡೋದು. ಗಜೇಂದ್ರ ಜೊತೆ ವಿಜೇಂದ್ರ ಈ ಕಡೆ ನಾವು ಇದ್ದೀವಿ. ನೀವು ಇನ್ನು ಈಗಲೇ ಬಂದು ಟೈಮ್ ಆಯ್ತು. ಸೊ ಇವಾಗ ನಾವು BR ಹಿಲ್ಸಿಂದ ಕೆ ಗುಡಿಗೆ ಹೋಗ್ತಾ ಇದ್ದೀವಿ. ಸೊ ಈ ಕೆ ಗುಡಿ ಏನಂತ ಅಂದರೆ ಒಂದು ವೈಲ್ಡ್ ಲೈಫ್ ಸ್ಯಾಂಚುರಿ, BRT ವೈಲ್ಡ್ ಲೈಫ್ ಸ್ಯಾಂಚುರಿ ಬರುತ್ತೆ. ಸೊ ಆ ರೋಡು ಒಂಥರ ನಮ್ಮ ಬಂಡೀಪುರ ಆ ರೋಡ್ ಥರ ಇರೋದನ್ನ ಒಂದು ಬೈಕರ್ಸ್ ಅಂದಮೇಲೆ ಆ ರೋಡೆಲ್ಲ ಎಕ್ಸ್ಪ್ಲೋರ್ ಮಾಡಬೇಕು. ಅದು ಈ ಮಾನ್ಸೂನ್ ಸೀಸನಲ್ಲಂತೂ ಸೂಪರಾಗಿರುತ್ತೆ. ಒಂಥರ ಫಾರೆಸ್ಟ್ ರೀಜನಲ್ಲಿ ಇದು ಓಡಿಸ್ಕೊಂಡು ಹೋಗೋದಕ್ಕೆ ಫ್ರೆಶ್ ಆಕ್ಸಿಜನ್ನು, ಪೀಸ್ಫುಲ್ ವೆದರು, ವೈಲ್ಡ್ ಲೈಫ್ ಸೈಟ್ ಆದ್ರೂ ಸಖತ್ ಖುಷಿ ಆಗುತ್ತೆ. ನನ್ನ ಹೆಲ್ಮೆಟ್ ಒಳಗಡೆ ಯಾವುದೋ ಒಂದು ಹುಳ ಹೋಗೈತೆ. ಸುಮ್ಮನೆ ಇರ್ನ ಕೇಳ್ತೀನಿ. ಅಣ್ಣ ಹಿಂಗೆ ಹೋದ್ರೆ ಚಾಮರಾಜನಗರ ಹೋಗ್ತೀವ? ಹಿಂಗೆ ಹೋದ್ರೆ ಕೈ ನೋವು ಬರ್ತದೆ. ಕೈ ಕೆಳಗಿಳಿಸಿ ಕಾಡೊಳಗಡೆ ಹೋಗಲ್ವಾ? ಕೆ ಗುಡಿ ಆದ್ಮೇಲೆ ಬರೀ ಕಾಡೆ ಅದೇ ಇದೆ ತರ ರೋಡು. ಓಕೆ ಆಯ್ತು, ಥ್ಯಾಂಕ್ಸ್ ಅಣ್ಣ. ಬೈಕ್ ರೈಡ್ ಅಂದರೆ ಡೆಸ್ಟಿನೇಷನ್ಗೆ ಚುಯ್ ಅಂತ ಹೋಗೋದಲ್ಲಪ್ಪ. ಬೈಕ್ ರೈಡ್ ಅಂದರೆ ಸ್ಲೋ ಆ್ಯಂಡ್ ಸ್ಟಡಿ ಆಗಿ ನೇಚರ್ನ ಎಂಜಾಯ್ ಮಾಡಿಕೊಂಡು ಪ್ರೊಫೆಷ್ನಲ್ ಆಗಿ ಟ್ರಾಫಿಕ್ ರೂಲ್ಸ್ನ ಫಾಲೋ ಮಾಡಿಕೊಂಡು ರಿಲ್ಯಾಕ್ಸ್ ಆ್ಯಂಡ್ ಪೀಸ್ ಆಗಿ ಲೈನಿಗೆ ಹೋಗೋದು ಬೈಕ್ ರೈಡ್. ಪಾಪ ನೋಡಿ ಬಸ್ ಸ್ಟಾಪಿಗೆ ಹೆಂಗೆ ಕಾಯ್ಕೊಂಡಿದ್ದಾರೆ ಜನ ಇಲ್ಲಿ ಕಾಡು ಪ್ರದೇಶದಲ್ಲಿ. ಅವ್ರಿಗೆ ಬಸ್ ಬರುತ್ತೋ ಬರಲ್ಲೋ ಗೊತ್ತಿಲ್ಲ, ಒಟ್ನಲ್ಲಿ ಏನೋ ಒಂದು ಓಪಿಕೊಂಡು ಕಾಯ್ತಾ ಇರ್ತಾರೆ. ಟ್ರೈಲ್ ಇದೆ, ಹೊಡೆದ್ಬಿಡೋದ ಇಲ್ಲಿ ಹಿಂಗೆ? ಎಲ್ಲೋಗುತ್ತೆ? ಯಾವುದೋ ಊರಿಗೆ ಹೋಗುತ್ತಾ, ಹಳ್ಳಿಗೆ ಹೋಗುತ್ತಾ? ನಾನು ಸ್ಲೋ ಮಾಡಿಬಿಟ್ಟೆ. ಅಷ್ಟೊಂದೇನು ಆಡ್ತಿಲ್ಲ. ಓಯ್ ಸಕ್ಕತ್ತಾಗೈತೆ ಗುರು, ಅಲ್ಲೆಲ್ಲ ಒಳಗಡೆ ಹೋಗೋದು. ಏನಿರ್ಬೋದು ಅದು? ಎಲ್ಲ ಊರು ಇದು ಅನ್ಸುತ್ತೆ. ಮಣ್ಣು ರೋಡ್ ಮಾಡಿದ್ರು. ಏನಿರ್ಬೋದು? ಸ್ಟೇಗೆ ಹೋಗೋ ಜಾಗನ? ಸೊ ಇವಾಗ ನಾವು ಶಿಫ್ಟ್ ಆಗಿದ್ದೀವಿ. ವರ್ಸಸ್ ನಾನು ಓಡಿಸ್ತಾ ಇದ್ದೀನಿ, ಮತ್ತು ನನ್ನ ಕುಮ್ಕಿನ ನಮ್ಮ ಇವ್ರು ಓಡಿಸ್ತಾ ಇದ್ದಾರೆ. ಓಯ್ ಗುರು ಹೋಗಿ ಬುಕ್ ಮಾಡ್ಕೊಂಡ್ಬಿಡೋದಾ? ನಂಗೇನೋ ಮಾಡ್ತೀರಾ ನೀವು, ಬಿಡಿ. ಒಂದೇನೇ ಆಗಲಿ, ಒಂದು ಅಡುಗೆ ಆಗಲಿ, ಒಂದೇನೇ ಆಗಲಿ, ರುಚಿ ನೋಡಿದ್ಮೇಲೆ ತಾನೇ ಅದು ಊಟದು. ಇದು ನನ್ನ ಶೂಸ್ಗೆ ಅದೊಂದು ಲಾಕ್ ಆಗಿ ಸೆಕೆಂಡ್ ಗೇರ್ ಶಿಫ್ಟಿಂಗ್ಗೆ ದಪ್ಪ ಶೂಸ್ ಅಲ್ವಾ, ಅದು ಒಂಥರ. ಸೊ ನಾವು ಒಂದು 20 ಕಿಲೋಮೀಟರ್ಸ್ ರೈಡ್ ಮಾಡ್ಕೊಂಡ್ಬಂದು ಇದು ಬಂದು ಕೇಗುಡಿ ವ್ಯೂ ಪಾಯಿಂಟು. ಇಲ್ಲಿ ಗ್ರೀನರಿ, ಲೇಕು, ಒಂದೊಳ್ಳೆ ಸೂಪರ್ ಫೋಟೋ ಸ್ಪಾಟ್ ಅಂತಲೇ ಹೇಳ್ಬೋದು. ಇಲ್ಲೊಂದು ಆನೆ ಕರ್ಕೊಂಬಂದಿದ್ರಿ. ಆನೆ ಹೆಸರು ಗಜೇಂದ್ರ, ಇದಕ್ಕೆ ಊಟ ತಿನ್ಸೋದಕ್ಕೆ ಅಂತ. ಆ್ಯಂಡ್ ಇಲ್ಲಿಂದ ಸಫಾರಿ ಝೋನು ಶುರು ಆಗುತ್ತೆ, ಜಂಗಲ್ ಲಾಡ್ಜಸ್, ರೆಸಾರ್ಟ್ ಎಲ್ಲ ಶುರು ಆಗುತ್ತೆ. ಸೊ ನಾವು ಬರೀ ಇದನ್ನು ನೋಡ್ಕೊಂಡು ಹೋಗೋದಾ ಅಂತ ಬಂದ್ವಿ ಅಷ್ಟೇ. ಈ ಎಲಿಫೆಂಟ್ ಕ್ಯಾಂಪಲ್ಲಿ ನಾವು ನೋಡಿದ್ದು ಒಂದೇ ಒಂದು ಆನೆ, ಇದು ಬಂದು ಗಜೇಂದ್ರ ಅಂತ. ಸೊ ಇದಕ್ಕೆ ಊಟ ತಿನ್ಸೋದಕ್ಕೆ ಅಂತ ಕರ್ಕೊಂಡ್ಬಂದಿದ್ರು. ಎಷ್ಟು ಶಾರ್ಪ್ ಇದೆ ನೋಡಿ ಇದ್ರದ್ದು ಟಸ್ಕು. ಗಜೇಂದ್ರ ಜೊತೆ ವಿಜೇಂದ್ರ
ಸೊ ನಾವಿಲ್ಲಿ ಸಫಾರಿಗೆಲ್ಲ ಏನೂ ಹೋಗೋದಕ್ಕೆ ಹೋಗಿಲ್ಲ, ಬಿಕಾಸ್ ಅದು ಗೊತ್ತು ಏನು ಸೈಟು ಆಗಲ್ಲ ಸಫಾರಿಲಿ ಅಂತ. ಯಾಕಂದರೆ ಈ ಟೈಮಲ್ಲಿ ಅನಿಮಲ್ ಸೈಟ್ ಆಗೋದೇ ಕಮ್ಮಿ, ಎಲ್ಲ ಡೆಪ್ತ್ ಫಾರೆಸ್ಟ್ ಹೋಗ್ಬಿಟ್ಟಿರುತ್ತೆ. ಸೊ ಅದಕ್ಕೆ ಇಲ್ಲಿಂದ ಬ್ಯಾಕ್ ಎಗೈನ್ ಅವರು BR ಹಿಲ್ಸಿಗೆ ರೈಡ್ ಮಾಡಿಕೊಂಡು ಅಲ್ಲಿಂದ ಒಂದು 10-15 ಕಿಲೋಮೀಟರ್ಸ್ ಎಕ್ಸಿಟ್ ಪಾಯಿಂಟ್ ತೊಗೊಂಡು ಪುನಃ ವಾಪಸ್ ಕೊಳ್ಳೇಗಾಲ ರೀಚ್ ಆಗಿ ಅಲ್ಲಿ ಊಟ ಮಾಡಿಕೊಂಡು ಇನ್ನೊಂದು ಪ್ಲೇಸಿಗೆ ಹೋಗ್ಬಿಟ್ಟು ಬ್ಯಾಕ್ ಟು ಹೋಮ್ ಅಂತ ಪ್ಲಾನ್ ಮಾಡಿದ್ವಿ. ಕೊಳ್ಳೇಗಾಲದಲ್ಲಿ ಒಳ್ಳೆ ನಾನ್ ವೆಜ್ ಹೋಟ್ಲು ಅಂದ್ರ ಬಾಡುಟದ ಹೋಟ್ಲು ಯಾವ್ದಪ್ಪ ಅಂತ ಕೇಳಿದ್ರ ನನ್ ಪ್ರಕಾರ ಜನ ಈ ಹೆಸರನ್ನೇ ಹೇಳೋದು ಅಂತ ಅನ್ಸುತ್ತ. ಯಾಕಂದ್ರ ಸುಮಾರು 35 ವರ್ಷದಿಂದನೂ ಇವರು ಈ ಹೋಟ್ಲುನ ನಡೆಸ್ಕೊ ಬಂದವ್ರ. ಯಾವ್ದಪ್ಪ ಈ ಹೋಟ್ಲು ಅಂತಂದ್ರ ಕೊಳ್ಳೇಗಾಲದಲ್ಲಿ ಬಸ್ ಸ್ಟ್ಯಾಂಡ್ ಪಕ್ಕ ಇರೋ ಸಿದ್ದಣ್ಣ ಮಿಲಿಟರಿ ಹೋಟೆಲ್ ಅಲ್ಲಿ ಊಟ ಮಾಡಿಕೊಂಡು ಗುಂಡ್ಲು ಡ್ಯಾಮ್ ಅಂತ ಇದೆ. ಆಲ್ಮೋಸ್ಟ್ ಇಲ್ಲಿಂದ ಒಂದು 37 ಮಿನಿಟ್ಸ್ 18 ಕಿಲೋಮೀಟರ್ಸು. ಅದಕ್ಕೆ ಹೋಗಿ ಅಲ್ಲೋಗಿ ದಬಾಕೊಳ್ಳೋದ ಅಂತ ಹೋಗ್ತಾ ಇದ್ದೀವಿ. ದಬಾಕೊಳ್ಳೋದ ಅಂದರೆ ರೆಸ್ಟ್ ಮಾಡೋದ ಅಂತ. ಬಿಸಿಲು ನಿಂತ್ಕೊಳ್ಳೋಕ್ಕಾಗಲ್ಲ. ಏನಿದೆ ಅಂದರೆ ಯಪ್ಪ, ಬೆಟ್ಟದ ಮೇಲೆ ಎಷ್ಟು ಚೆನ್ನಾಗೈತೆ ಆ ಕಾಡು ಮಧ್ಯ. ಆ ಸಿಗ್ನಲ್ಲು ಹಂಗೆಲ್ಲ ಹೋಗಿದ್ವಲ್ಲ ಬೈ, ಹಂಗೆ ಹೋಗೋದು ಇದು ಅಷ್ಟೇ. ಕೊಳ್ಳೇಗಾಲ ಟು ಮಲೆ ಮಹದೇಶ್ವರ ಬೆಟ್ಟ ರೋಡು. ಆಡಿ ಬಾ ಮಗನೇ ಭೀಮಾ ನೋಡು ಲೊಕೇಶನ್. ಹಂಗೆ ಆ ರೋಡಲ್ಲಿ ಹಂಗೆ ಕಾಣಿಸಿದ್ರೆ ಇದೇ ಕನೆಕ್ಟ್ ಆಗಿರೋದಲ್ಲ, ಯಾಕೆ ಲೊಕೇಶನ್ ಹಿಂಗೆ ಮಾಡಿಸ್ತು ಅಣ್ಣ. ಈ ಕಡೆ ನಾವು ಇದ್ದೀವಿ. ಹಾಂ, ಅವರು ಏನು ಮಾಡಿದ್ರು ಗೊತ್ತಾ, ಆ ಕಡೆ ನೋಡ್ಬಿಟ್ಟು ಸುಮ್ಮನೆ ನುಗ್ತಾರೆ ಅಂತ ಹೋಗುತ್ತೆ. ಸೊ ಇವಾಗ ನಾವು ಆಲ್ಮೋಸ್ಟ್ ನಿಯರ್ ಟು ಡ್ಯಾಮ್, ಗುಂಡ್ಲು ಡ್ಯಾಮ್, ಗುಂಡಲು ಜಲಾಶಯಗೆ ಬಂದಿದ್ದೀವಿ. ಅಯ್ಯೋ ರಾಮ, ರೋಡ್ ಅಂತೂ ಹೆಂಗಿದೆ ಅಂದರೆ ದಿ ವರ್ಸ್ಟು ಹಂಗಿದೆ ರೋಡು. ಇಷ್ಟೇ ಜಾಗ. ನೋ ಎಂಟ್ರಿ. ಮತ್ತೆ ಒಳಗೆ ಅಲ್ಲೇ ಹಿಂಗೆ ಗಾಡಿ ಹಾಕ್ಬಿಟ್ಟು ಹಂಗೆ ನಡ್ಕೊಂಡು ಹೋಗ್ಬೇಕು. ಗಾಡಿ ಹೋಗುತ್ತೆ ಸರ್? ಹೋಗಲ್ಲ ಅಲ್ಲ, ಹೋಗಲ್ಲ. ಇಲ್ಲಾಂದ್ರೆ ಅಲ್ಲಿ ಯಾರೋ ನಿಂತಿದ್ರಲ್ಲ, ಅಲ್ಲಿ ಮೆಟ್ಲು ಹತ್ಕೊಂಡು ಹೋಗ್ಬೇಕು ನಿನ್ಸ್ಬಿಟ್ಟು. ಹಾಂ, ಅದೇ ಮಾಡೋದ ಇಲ್ಲಿ. ಹಾಂ, ನಿನ್ ಗಾಡಿ ಇಲ್ಲೇ ಹಾಕದ? ಅಲ್ಲ, ಆಗಲೇ ಮೆಟ್ಲು ಹತ್ತಾ ಇದ್ರಲ್ಲ. ಹಾಂ, ಹಂಗೆ ಅಲ್ಲೋಗುತ್ತೆ ಬಾ. ಹತ್ಲಾ? ಕಿಸ್ಸಿಂಗ್ ಮಾಡ್ತಾ ಇದ್ದಾರೆ. ಕಿಸ್ಸಿಂಗ್ ಹೋದ್ರೆ ಬೇಡ ಅಲ್ಲ? ಬೇಡ ತಾನೆ ಹತ್ಸೋದು? ಬೇಡ 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 ಸರ್. ಇಲ್ಲ ಸರ್, ಪೇಷನ್ಸ್ ಅಲ್ಲ ಅಣ್ಣ. ಯಾವುದು ಹಿಡಿದಿಲ್ವ ನೀವು ಇನ್ನೂ? ಈಗಲೇ ಬಂದ್ರಾ? ಹಾಂ, ಇಲ್ಲಿ ಅಲ್ಲ, ಮಧ್ಯಾಹ್ನದ ಬಿಸಿಲಲ್ಲಿ ಡ್ಯಾಮ್ ಅಂತ ಬಂದ್ಬಿಟ್ಟಿದ್ದೀವಿ. ಮೀನು ಹಿಡಿಯೋಕ್ಕಾ? ಓಕೆ. ಶೇಷನ್ ಗಾಡಿ ನೋಡಿ ಹೆಂಗಾಗ್ಬಿಟ್ಟಿದೆ. ಸೊ ಇವನು ಹಿಂದೆ ಹೋಗ್ಬಿಡಿ, ಎಲ್ಲ ನಮಗೆ ಬೀಳುತ್ತೆ. ಆ 200 ಕಿಲೋಮೀಟ್ರ್ ಬಂದಿದ್ದು ಬೇಜಾರಾಗಿಲ್ಲ, ಈ 10 ಕಿಲೋಮೀಟ್ರ್ ಯಪ್ಪ. ಇವಾಗ ಗುಂಡಲ್ ಡ್ಯಾಮ್ ಹತ್ರ ಬಂದಿದ್ದೀವಿ.
ಅಲ್ಲಿ ನಮ್ಮ ಬೈಕ್ ಪಾರ್ಕ್ ಮಾಡಿಬಿಟ್ಟು ಮೆಟ್ಲು ಹತ್ಕೊಂಡು ಹೋಗ್ತಾ ಇದ್ದೀವಿ. ಬರಬೇಕಾದ್ರಂತೂ ಒಂದು 10 ಕಿಲೋಮೀಟ್ರ್ ರೋಡ್ ಇತ್ತು. ಯಪ್ಪ ವರ್ಸ್ಟ್ ರೋಡು, ಎಲ್ಲ ಬರೀ ಗಟ್ಟಿ ಕಲ್ಲುಗಳು ರೋಡ್ ಇದ್ದಿದ್ದು. ನಾವು ಮಾನ್ಸೂನ್ ಸೂಪರಾಗಿರುತ್ತೆ ಈ ವ್ಯೂ ಅಲ್ಲಿ, ಮಳೆ ಬಂದರೆ ಅಲ್ಟಿಮೇಟ್ ಆಗಿರುತ್ತೆ ಅಂತ ಬಂದರೆ ದಗ ಬಿಸಿಲು ಹೊಡಿತಾ ಇದೆ. ಸಖತ್ ಬಿಸಿಲು. ನೀವಿದು ಸೆಕೆಂಡ್ ಟೈಮ್ ಅಲ್ವ ಸರ್? ನಾನು ತುಂಬ ದಿನ ಕಡೆ ಬಂದು ನಮಗೆ ಗೊತ್ತಾಗ್ತಿಲ್ಲ, ನನಗೆ ಬಂದು ಏನು ಅಂತ ಗೊತ್ತಾಗ್ತಿಲ್ಲ. ಈ ಸ್ಪಾಟ್ ನೋಡಿದ್ಮೇಲೆ ಗೊತ್ತಾಗ್ತಿದೆ. ಹಾಂ, ಬಟ್ ಚೆನ್ನಾಗಿದೆ. ಸದ್ಯ ನಾವು ಅಲ್ಲಿ ಹೋಗೋದ ಅನ್ನೋ ಅಷ್ಟರಲ್ಲೇ ಇವರೇ ಹೊರಟ್ರು. ಬಟ್ ಆ ರೋಡೇ ಬೇಜಾರಾಗಿತ್ತು ಸರ್ ಇಲ್ಲಿ ಬರೋದು. ಏನು ಮಾಡೋಕ್ಕಲ್ಲ ಸರ್, ಹಿಂಗೋ ಪರವಾಗಿಲ್ಲ 10 ಕಿಲೋಮೀಟ್ರ್ 5 ಕಿಲೋಮೀಟ್ರ್ 50-100 ಕಿಲೋಮೀಟ್ರ್ ಹಂಗೆ. ಯಪ್ಪ, ಮುಂಚೆ ಅವಾಗ ಹಿಂಗೆ ಅಲ್ವಾ ಇದ್ದಿದ್ದ ರೋಡೆಲ್ಲ? ಈ ರೋಡಲ್ಲ, ಕನಕಪುರ ಫುಲ್ಲು. ಹ್ಞೂ, ಆ ರೋಡು ಹುಷಾರು ಸರ್. ಅದೇನೋ ಸ್ಟಿಕ್ಕು ಸರ್, ಸ್ಟಿಕ್ಕು ಒಳಗಡೆ ಹೋಗ್ಬಿಟ್ರೆ ಅದೇನೋ ಅದು. ಅಲ್ಲಿ ಯಾಕೆ ಹಾಕೋಣ ಸರ್? ಆಮೇಲೆ ನಮ್ಮನೆ ಕೊಳೆಯಲ್ಲೂ ಬರಲ್ಲ. ಅಬ್ಬಾ, ನಾವು ಅಲ್ಲೆಲ್ಲೋ ಕೂತ್ಕೊಳ್ಳೋದ ಅಂದ್ಕೊಂಡ್ವಿ, ಸದ್ಯಕ್ಕೆ ಇಲ್ಲೇ ಖಾಲಿ ಆಯಿತು. ನಿನಗಿಲ್ಲೇ ಆಸೆ ಆಯಿತು ತಾನೆ? ಗರುಡ ಇಸ್ ಗೋಯಿಂಗ್. ಇವರೇ ನಮ್ಮ ಪೈಲಟ್. ಹಾಂ, ಇಲ್ಲಿ ಸ್ವಲ್ಪ ಧೈರ್ಯ ಬಂದ್ಬಿಡ್ತಲ್ಲ ಸರ್ ನಿಮಗೆ? ಖಾಲಿ ಇದೆಯಲ್ಲ ನೀರು. ಬೆಳಗ್ಗೆ ಎದ್ದು ರೈಡಿಗೆ ಬರಬೇಕು ಅಂತ ರಾತ್ರಿ ಎಲ್ಲ ನಿದ್ದೆ ಮಾಡ್ದೇನೆ ಯಾವ ಆ್ಯಂಗಲಲ್ಲಿ ಮಲ್ಕೊಂಡಿದ್ದಾರೆ. ಶೇಷ, ಟೈಮ್ ಆಯಿತು ಅಷ್ಟೇ. ಸೊ ಇವಾಗ ನಾವು ಈ ಡ್ಯಾಮಿಂದ ಹೊಡ್ತಾ ಇದ್ದೀವಿ. ಬಟ್ ಸಖತ್ ಬಿಸಿಲಿತ್ತು. ಶಿವನ ಸಮುದ್ರ ಹೋಗ್ಬೇಕು ಅಂದ್ಕೊಂಡ್ವಿ, ಬಟ್ 5 ಗಂಟೆ ಕ್ಲೋಸ್ ಆಗಿಬಿಟ್ರತ್ತೆ, ಹೋಗೋದು ಆಗಲ್ಲ. ಅಲ್ಲಿ ನೀರೇ ಇಲ್ಲ, ಮಳೆ ಬಂದಿಲ್ಲ ಅಂದರೆ. ಇಲ್ಲ, ಮಳೆ ನೀರಿರುತ್ತೆ, ಬಟ್ ಲೇಟ್ ಆಗಿಬಿಡುತ್ತೆ ಅಲ್ಲ. ಬಟ್ ಸಖತ್ ಬಿಸಿಲು. ಇದೊಂಥರ ನಮಗೆ ಸಮ್ಮರ್ ರೈಡೇ ಆಯಿತು, ಬಟ್ ಗ್ರೀನರಿ ಇದೆ ಅಲ್ವ ಸರ್? ಹೌದು, ಸಮ್ಮರ್ ರೈಡ್ ಆಯಿತು. ಎಷ್ಟು ಶೆಕೆ ಅಪ್ಪ, ದಗ ಉರಿತಾ ಇದೆ. ಸೊ ಇಲ್ಲಿಗೆ ಈ ವಿಲಾಗ್ ಎಂಡ್ ಆಗುತ್ತೆ. ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.